ನೋಡಿದ್ಯಾ ಚೆನ್ನಾಗುತ್ತಾ? ಕಣ್ ತಂಪಾಯ್ತಾ? ಈಗ ನಾ ಹೇಳೋದ್ ಕೇಳು. ನಾ ಹೇಳಿದ್ದು ನಿನ್ ಲೈಫ್ ಅಲ್ಲಿ ಅಪ್ಲೈ ಮಾಡಿಲ್ಲ ಅಂದ್ರೆ ನಿನ್ನ ಕ್ಯಾರಿಯರ್ ಅಲ್ಲಿಗೆ ಎಂಡ್ ಆಗುತ್ತೆ ಅಂತ. ಬಾವಿಯಲ್ಲಿರೋ ಕಪ್ಪೆ ಯಾವತ್ತೂ ಆಗ್ಬೇಡ. ನಿನ್ ಲೈಫ್ ಅಲ್ಲಿ ನಿನ್ ಕೆಲ್ಸ ಲಾಯಲ್ ಆಗಿರ್ಬೇಕು ಮತ್ತು ಬೇರೆ ಯಾವನ್ಗೂ ಲಾಯಲ್ ಆಗಿರೋ ಅವಶ್ಯಕತೆ ಇಲ್ಲ. ನೀನು ನಿನಗೆ ಬಾಸ್ ಆಗ್ಬೇಕು, ಬೇರೆ ಯಾವನ ಬಂದು ನಿನ್ ಲೈಫ್ ಅಲ್ಲಿ ಬಾಸ್ ಆಗ್ಬಾರ್ದು. ಕೆಲ್ಸ ಮಾಡೋದ್ ನೀನು, ಕಷ್ಟ ಪಡೋದ್ ನೀನು. ಲಾಸ್ಟ್ಗೆ ಒಂದ್ ಮಾತು, ನನ್ನಿಂದ ನೀನು ಅನ್ನೋ ಒಂದು ಮಾತು. ನಿನ್ನ ಹತ್ರ ಎಬಿಲಿಟಿ ಇರೋದಿದ್ದಾನೆ ನಿನ್ನ ಹಿಡ್ಕೊಂಡಿರೋದು, ಇಲ್ಲ ಅಂದ್ರೆ ನಿನ್ ಜಾಗದಲ್ಲಿ ಇನ್ನೊಬ್ಬ ಇರ್ತಿದ್ದ. ಸಿಂಪಲ್ ಆಗಿ ಹೇಳ್ತೀನಿ ಕೇಳು. ಮೆಜೆಸ್ಟಿಕ್ ಕಾಂಟ್ರವರ್ಸಿ ನಿನಗೆ ಗೊತ್ತೇ ಇದೆ. ದರ್ಶನ್ ನಾ ಕರ್ಕೊಂಡ್ ಬಂದಿದ್ದು, ದರ್ಶನ್ ನಾ ಬೆಳೆಸಿದ್ದು, ದರ್ಶನ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಮಣ್ಣಂಗಟ್ಟೆ. ಈ ತರ ಲೈಫ್ ಲಾಂಗ್ ಹೂವೆಲೆ ಬದುಕ್ತಿರ್ತಾರೆ. ದರ್ಶನ್ ಅವರು ಈಗ ಡಿ ಬಾಸ್ ಅವ್ರಿಗೆ ಕಾರಣ ಬರೀ ದರ್ಶನ್ ಇಂದ ಮಾತ್ರ. ಟ್ಯಾಲೆಂಟ್ ಇತ್ತು, ಅವ್ರು ಬೆಳೆದ್ರು ಕಣ. ಅವರು ಪ್ರೊಡ್ಯೂಸರ್ ರಾಮಮೂರ್ತಿ ಅವ್ರ ಜೊತೆ ಮಾತ್ರ ಕೆಲಸ ಮಾಡಿಲ್ಲ, ಎಲ್ಲಾ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ರು, ಎಲ್ಲಾ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರು. ಹಾಗೆ ನೀನು ಒಬ್ಬರ ಜೊತೆ ಮಾತ್ರ ಕೆಲಸ ಮಾಡ್ಬೇಡ, ಎಲ್ಲರ ಜೊತೆ ಕೆಲಸ ಮಾಡು, ಎಲ್ಲರ ಬಗ್ಗೆನೂ ತಿಳ್ಕೊ. ತುಂಬಾ ದೊಡ್ಡವರು ಒಂದ್ ಮಾತು ಹೇಳಿದಾರೆ, ಡೋಂಟ್ ಸ್ಟಿಕ್ ವಿತ್ ಒನ್ ಪರ್ಸನ್, ಇಫ್ ಯು ಸ್ಟಿಕ್ ವಿತ್ ಒನ್ ಪರ್ಸನ್ ಯುವರ್ ಲೈಫ್ ವಿಲ್ ಬಿ ಸ್ಟಿಕ್ಕಿ. ನಿನ್ ಲೈಫ್ ಹಂಗ ಆಗ್ಬಾರ್ದು ಅಂದ್ರೆ ನನ್ನ ಫಾಲೋ ಮಾಡು, ನಾನು ಅಂದ್ರೆ ನೀನು.